ಎಲ್ಲಾ ಹುಡುಗರಿಗೂ ಮೆರಿಟ್ನಲ್ಲಿ ಸೀಟ್ ಸಿಗತ್ತಾ? ಇಲ್ಲ. ಹಾಗಂತ ವಿದ್ಯೆ ಇಲ್ಲದೆ ಬದುಕಕ್ಕಾಗತ್ತಾ? ಇಲ್ಲ. ಅಲ್ಲಿಗೆ ಪೇರೆಂಟ್ಸು ನ್ಯಾಯವಾಗೋ ಅನ್ಯಾಯವಾಗೋ ದುಡಿದು ಡೊನೇಷನ್ ಕಟ್ತಾರೆ. ಅಷ್ಟು ಜನ ನ್ಯಾಯ ಅನ್ಯಾಯ ನೋಡದೆ ದುಡಿಯೋಕ್ ನಿಂತ್ರೆ ದೇಶ ಮುಂದುವರಿಯತ್ತಾ? ಇನ್ನು ಹುಡುಗರು ಶಕ್ತಿ ಮೀರಿ ಡೊನೇಷನ್ ಕೊಟ್ಟು ಕಾಲೇಜ್ ಸೇರಿ ವಿದ್ಯೆ ಮುಗಿಸಿದ್ಮೇಲೆ ದುಡಿಬೇಕಲ್ವಾ? ನ್ಯಾಯವಾಗೋ ಅನ್ಯಾಯವಾಗೋ ದುಡಿಯೋಕ್ ನಿಲ್ತಾರೆ. ನ್ಯಾಯ ಅನ್ಯಾಯದ ಪರಿವೇ ಇಲ್ಲದೆ ಒಂದು ಪೀಳಿಗೆ ದುಡಿಯೋಕ್ ನಿಂತ್ರೆ ದೇಶ ಮುಂದುವರಿಯತ್ತಾ? ಹಾಗಂತ ಡೊನೇಷನ್ ತಗೊಳ್ಳದೆ ಹೋದ್ರೆ ಕಾಲೇಜ್ ಇಂಪ್ರೂವ್ ಮಾಡೋದು ಹೆಂಗೆ, ಫೆಸಿಲಿಟಿ ಕೊಡೋದು ಹೆಂಗೆ, ಬಿಲ್ಡಿಂಗ್ ಕಟ್ಟೋದು ಹೆಂಗೆ? ಸತ್ಯ ಹೇಳಿ, ತಗೊಂಡು ಡೊನೇಷನ್ಗೆಲ್ಲ ನೀವು ರಸೀತಿ ಕೊಡ್ತೀರಾ? ಅದರಲ್ಲಿ ಸ್ವಲ್ಪನೂ ನಿಮ್ಮ ಬೊಕ್ಕಸಕ್ಕೆ ಸೇರೋದೇ ಇಲ್ವಾ? ಹೋಗ್ಲಿ, ರಸೀತಿ ಹಾಕ್ತಿರಲ್ಲ, ಆ ದುಡ್ಡನ್ನಾದ್ರೂ ನಿಮ್ಮ ಕಾಲೇಜ್ನ ಇಂಪ್ರೂವ್ಮೆಂಟ್ಗೆ ಉಪಯೋಗಿಸ್ತೀರಾ? ಲೆಕ್ಕದಲ್ಲಿ ತೋರಿಸ್ತೀರಾ ಕಟ್ಟಿರೋ ಬಿಲ್ಡಿಂಗ್ 10 ಕೋಟಿ ಅಂತ. ಆದ್ರೆ ಅದು 1 ರಿಂದ 1.5 ಕೋಟಿಗಿಂತ ಜಾಸ್ತಿ ಬಾಳಲ್ಲ. ಮಿಕ್ಕ ಹಣನ ಲಪಟಾಯಿಸಿ ಛತ್ರ ಕಟ್ತೀರಿ, ನರ್ಸಿಂಗ್ ಹೋಮ್ ಕಟ್ತೀರಿ ನಿಮ್ಮ ಸ್ವಂತ ಲಾಭಕ್ಕೆ. ನೀವು ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ ನಡೆಸ್ತಾ ಇರೋದು ದೇಶ ಸೇವೆಗೂ ಅಲ್ಲ, ಸಮಾಜ ಸೇವೆಗೂ ಅಲ್ಲ, ನಿಮ್ಮ ಸ್ವಂತ ಲಾಭಕ್ಕೆ. ಇವಿಷ್ಟು ಸತ್ಯ ನನಗೆ ಗೊತ್ತಿದೆ. ನೀವಿನ್ ಹೋಗ್ಬೋದು. ಕೆಲಸವಿಲ್ಲದೆ ದಯವಿಟ್ಟು ಇಲ್ಲಿಗೆ ಬರಬೇಡಿ.